ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನ ಕಾಂಡ 25ನೇ ಅಧ್ಯಾಯ ವಚನಗಳು 1ರಿಂದ 22ರವರೆಗೆ. ನಿನ್ನೆ ನಾವು ವಿಮೋಚನ ಕಾಂಡ 24ರಲ್ಲಿ ದೇವರು ಮತ್ತು ಇಸ್ರಾಯೇಲ್ಯರ ನಡುವಿನ ಒಡಂಬಡಿಕೆಯ ದೃಢೀಕರಣದ ಬಗ್ಗೆ ನೋಡಿದ್ದೇವೆ. ಜನರು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಾಗಿ ಪ್ರತಿಜ್ಞೆ ಮಾಡಿದರು ಎಂಬುದಾಗಿ ನಾವು ಕೇಳಿದ್ದೇವೆ. ಮೋಶೆ ದೇವರ ಸನ್ನಿಧಿಗೆ ಕರೆಯಲ್ಪಟ್ಟನು ಎಂಬುದಾಗಿ ನಾವು ನೋಡಿದ್ದೇವೆ. ಸೀನಾಯಿ ಪರ್ವತದ ಮೇಲೆ ದೇವರ ಮಹಿಮೆ ಪ್ರಕಟವಾಯಿತು ಎಂಬುದಾಗಿ ನಾವು ನೋಡಿದ್ದೇವೆ. ಇಂದು ವಿಮೋಚನ ಕಾಂಡದ ಒಂದು ಹೊಸ ಭಾಗಕ್ಕೆ ಪ್ರವೇಶಿಸುತ್ತಾ ಇದ್ದೇವೆ. ಇಸ್ರಾಯೇಲ್ ಇಲ್ಲಿಯವರೆಗೆ ದೇವರು ತನ್ನ ಜನರಿಗೆ ಹೇಗೆ ಬದುಕಬೇಕು ಎಂಬುದನ್ನ ಬೋಧಿಸಿದರು. ಆದರೆ ಈಗ ದೇವರು ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ. ಅದು ತನ್ನ ಜನರ ಮಧ್ಯದಲ್ಲಿ ಹೇಗೆ ವಾಸಿಸಬೇಕು ಎಂಬುದಾಗಿ. ಈ ಅಧ್ಯಾಯವನ್ನ ಓದುವಾಗ ನಾವು ಒಂದು ದೊಡ್ಡ ಸತ್ಯವನ್ನ ಕಾಣುತ್ತೇವೆ. ಪ್ರಿಯರೇ, ದೇವರು ಕೇವಲ ತನ್ನ ಜನರನ್ನ ಬಿಡುಗಡೆ ಮಾಡಿದ ದೇವರಲ್ಲ, ಅವರೊಂದಿಗೆ ವಾಸಿಸಲು ಬಯಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಅಧ್ಯಾಯದ ಆರಂಭದಲ್ಲಿ ದೇವರು ಕಾಣಿಕೆಗಳ ಬಗ್ಗೆ ಮಾತನಾಡುತ್ತಾರೆ. ಆದರೆ ಗಮನಿಸಿ, ದೇವರು ಬಲವಂತದ ಕಾಣಿಕೆಯನ್ನ ಕೇಳುವುದಿಲ್ಲ. ಮನಪೂರ್ವಕವಾಗಿ ಕೊಡುವವರಿಂದ ಕಾಣಿಕೆಯನ್ನ ಸ್ವೀಕರಿಸು ಎಂಬುದಾಗಿ ಹೇಳುತ್ತಾರೆ. ಇದು ದೇವರ ಹೃದಯವನ್ನ ತೋರಿಸುತ್ತದೆ. ಪ್ರಿಯರೇ, ನಿಜವಾದ ಆರಾಧನೆ ಒತ್ತಾಯದಿಂದ ಹುಟ್ಟುವಂಥದ್ದಲ್ಲ, ಪ್ರೀತಿಯಿಂದ ಹುಟ್ಟಬೇಕು, ಕೃತಜ್ಞತೆಯಿಂದ ಹುಟ್ಟಬೇಕು. ದೇವರು ನಮ್ಮ ಕೈಯಲ್ಲಿರುವುದನ್ನ ಮಾತ್ರ ನೋಡುವುದಿಲ್ಲ, ಅದನ್ನು ಕೊಡುವ ನಮ್ಮ ಹೃದಯವನ್ನು ಸಹ ನೋಡುತ್ತಾರೆ. ನಂತರ ದೇವರು ಆ ಅಧ್ಯಾಯದ ಪ್ರಮುಖ ಮಾತನ್ನ ಹೇಳುತ್ತಾರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವ ಹಾಗೆ ನನಗಾಗಿ ಪರಿಶುದ್ಧ ಸ್ಥಳವನ್ನ ನಿರ್ಮಿಸಲಿ ಎಂಬುದಾಗಿ. ಈ ವಾಕ್ಯವೇ ಈ ಸಂಪೂರ್ಣ ಅಧ್ಯಾಯದ ಒಂದು ಹೃದಯ ಭಾಗ ಆಗಿದೆ. ಪ್ರಿಯರೇ, ಒಂದು ಕ್ಷಣ ಆಲೋಚಿಸಿ. ಆಕಾಶವನ್ನ ಭೂಮಿಯನ್ನ ಸೃಷ್ಟಿಸಿದ ದೇವರು ತನ್ನ ಜನರ ಮಧ್ಯದಲ್ಲಿ ವಾಸಿಸಲು ಬಯಸುತ್ತಾ ಇದ್ದಾರೆ. ಇದು ಕೇವಲ ವಿಮೋಚನ ಕಾಂಡದ ಕಥೆ ಅಲ್ಲ ಪ್ರಿಯರೇ, ಇಡೀ ಸತ್ಯವೇದದ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. ದೇವರು ತನ್ನ ಜನರೊಂದಿಗೆ ಇರಲು ಬಯಸುತ್ತಾರೆ. ಅದಕ್ಕಾಗಿ ದೇವರು ಗುಡಾರದ ನಿರ್ಮಾಣದ ಬಗ್ಗೆ ವಿವರವಾದ ಸೂಚನೆಗಳನ್ನ ಕೊಡಲು ಆರಂಭಿಸುತ್ತಾರೆ. ಗುಡಾರವು ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಅದು ದೇವರ ಸನ್ನಿಧಿಯ ಸಂಕೇತವಾಗಿತ್ತು. ದೇವರು ತನ್ನ ಜನರ ನಡುವೆ ಇದ್ದಾರೆ ಎಂಬುದರ ದೃಶ್ಯ ನೆನಪಾಗಿತ್ತು. ಅದರೊಳಗಿನ ಅತ್ಯಂತ ಪವಿತ್ರ ವಸ್ತು ಒಡಂಬಡಿಕೆಯ ಮಂಜೂಷ. ಅದನ್ನ ಅಕೇಶಿಯ ಮರದಿಂದ ನಿರ್ಮಿಸಿ ಒಳಗೂ ಹೊರಗೂ ಚಿನ್ನದಿಂದ ಮುಚ್ಚಬೇಕೆಂದು ದೇವರು ಹೇಳುತ್ತಾರೆ. ಇದು ದೇವರ ಮಹಿಮೆ ಮತ್ತು ಪವಿತ್ರತೆಯನ್ನ ಸೂಚಿಸುವಂತದ್ದಾಗಿದೆ. ಆದರೆ ಮಂಜೂಷೆಯ ವಿಶೇಷತೆ ಅದರ ಹೊರಗಿನ ಅಲಂಕಾರದಲ್ಲಿರಲಿಲ್ಲ, ಅದರೊಳಗೆ ಒಡಂಬಡಿಕೆಯ ಫಲಕಗಳನ್ನ ಇಡಬೇಕಾಗಿತ್ತು. ಇದರ ಮೂಲಕ ದೇವರು ಒಂದು ಸತ್ಯವನ್ನ ಕಲಿಸುತ್ತಿದ್ದರು. ದೇವರ ಜನರ ಜೀವನದ ಕೇಂದ್ರದಲ್ಲಿ ದೇವರ ವಾಕ್ಯ ಇರಬೇಕು ಎಂಬುದಾಗಿ. ಸಮಾಜ ಬದಲಾಗಬಹುದು, ಸಂಸ್ಕೃತಿ ಬದಲಾಗಬಹುದು, ಪರಿಸ್ಥಿತಿ ಬದಲಾಗಬಹುದು, ಆದರೆ ದೇವರ ವಾಕ್ಯ ದೇವರ ಜನರ ಜೀವನದ ಅಡಿಪಾಯವಾಗಿರಬೇಕು ಎಂಬುದಾಗಿ ದೇವರ ಒಂದು ಯೋಜನೆ. ನಂತರ ದೇವರು ಮಂಜೂಷದ ಮೇಲ್ಭಾಗದ ಬಗ್ಗೆ ಹೇಳುತ್ತಾರೆ. ಅದನ್ನ ಕರುಣಾಸನ ಎಂಬುದಾಗಿ ಕರೆಯಲಾಗುತ್ತಿತ್ತು. ಇದು ಅತ್ಯಂತ ಮಹತ್ವದ ಸ್ಥಳವಾಗಿತ್ತು ಪ್ರಿಯರೇ, ಯಾಕೆಂದರೆ ಪ್ರಾಯಶ್ಚಿತ್ತದ ದಿನದಲ್ಲಿ ರಕ್ತವನ್ನ ಇಲ್ಲಿ ಚಿಮುಕಿಸಲಾಗುತ್ತಿತ್ತು. ಇಲ್ಲಿ ನಾವು ದೇವರ ಸ್ವಭಾವದ ಒಂದು ಸುಂದರ ಚಿತ್ರವನ್ನು ನೋಡುತ್ತೇವೆ. ದೇವರು ನ್ಯಾಯದ ದೇವರು, ಆದರೆ ಅದೇ ಸಮಯದಲ್ಲಿ ಕೃಪೆಯ ದೇವರು ಕೂಡ ಹೌದು. ಕರುಣಾಸನವು ನಮಗೆ ನೆನಪಿಸುವುದೇನೆಂದರೆ ದೇವರ ಸನ್ನಿಧಿಯಲ್ಲಿ ನ್ಯಾಯ ಮತ್ತು ಕೃಪೆ ಒಂದಕ್ಕೊಂದು ವಿರೋಧವಾಗಿ ನಿಲ್ಲುವುದಿಲ್ಲ ಎಂಬುದಾಗಿ. ಎರಡು ಒಟ್ಟಿಗೆ ಕಾಣಿಸುತ್ತದೆ. ಅದರ ಮೇಲ್ಭಾಗದಲ್ಲಿ 2 ಕೆರೂಬಿಯರನ್ನ ನಿರ್ಮಿಸಬೇಕಾಗಿತ್ತು. ಅವರ ರೆಕ್ಕೆಗಳು ಕರುಣಾಸನದ ಮೇಲೆ ಹರಡಿಕೊಂಡಿರಬೇಕಾಗಿತ್ತು. ಸತ್ಯವೇದದಲ್ಲಿ ಕೆರೂಬಿಯರು ದೇವರ ಪರಿಶುದ್ಧ ಸನ್ನಿಧಿಗೆ ಸಂಬಂಧಿಸಿದವರಾಗಿದ್ದಾರೆ. ಇದರ ಮೂಲಕ ದೇವರ ಸನ್ನಿಧಿಯ ಮಹಿಮೆ ಮತ್ತು ಪವಿತ್ರತೆಯನ್ನ ಜನರು ನೆನಪಿಸಿಕೊಳ್ಳಬೇಕಾಗಿತ್ತು. ಆದರೆ ಈ ಅಧ್ಯಾಯದ ಅತ್ಯಂತ ಸುಂದರವಾದ ವಾಕ್ಯ ಕೊನೆಯಲ್ಲಿ ಬರುತ್ತದೆ. ದೇವರು ಮೋಶೆಗೆ ಹೇಳುತ್ತಾರೆ, ಅಲ್ಲಿಯೇ ನಾನು ನಿನ್ನನ್ನು ಭೇಟಿಯಾಗುವೆನು ಎಂಬುದಾಗಿ. ಇದು ಕೇವಲ ಒಂದು ಸ್ಥಳದ ವಿವರವಲ್ಲ ಪ್ರಿಯರೇ, ಇದು ದೇವರ ಹೃದಯದ ಪ್ರಕಟಣೆ. ದೇವರು ತನ್ನ ಜನರಿಗೆ ಆಜ್ಞೆಗಳನ್ನ ಕೊಟ್ಟು ದೂರದಲ್ಲಿ ನಿಂತುಕೊಳ್ಳುವಂತ ದೇವರಲ್ಲ, ಆ ಜನರನ್ನ ಭೇಟಿಯಾಗಲು ಬಯಸುತ್ತಾರೆ.
ದೇವರು ಆ ಜನರೊಂದಿಗೆ ಸಂಬಂಧ ಹೊಂದಲು ಬಯಸುತ್ತಾರೆ. ನಮ್ಮ ದೃಷ್ಟಿಯಿಂದ ನೋಡಿದರೆ ಆ ಅಧ್ಯಾಯವು ಮುಂದೆ ಬರುವ ದೊಡ್ಡ ಸತ್ಯಗಳಿಗೂ ದಾರಿ ತೋರಿಸುತ್ತದೆ. ನಂತರ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದೇವರ ಸನ್ನಿಧಿಯು ಕೇವಲ ಒಂದು ಗುಡಾರಕ್ಕೆ ಸೀಮಿತವಾಗಿರುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಜನರ ನಡುವೆ ಇನ್ನೂ ಹತ್ತಿರವಾಗಿ ಬರುತ್ತಾರೆ. ಆದರೆ ಈಗಾಗಲೇ ವಿಮೋಚನ ಕಾಂಡ 25ರಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ, ದೇವರು ತನ್ನ ಜನರೊಂದಿಗೆ ಇರಲು ಬಯಸುತ್ತಾರೆ. ಹಾಗಾದರೆ ಇಂದಿನ ವಾಗ್ದಾನ, ಅಲ್ಲಿಯೇ ನಾನು ನಿನ್ನನ್ನು ಭೇಟಿಯಾಗುವೆನು ಎಂಬಂಥ ಮಾತು ದೇವರು ತನ್ನ ಜನರನ್ನ ಹುಡುಕುವಂಥ ದೇವರಾಗಿದ್ದಾರೆ ಎಂಬುದಾಗಿ ತೋರಿಸುತ್ತದೆ. ದೇವರು ದೂರದಲ್ಲಿರುವಂಥ ದೇವರಲ್ಲ, ಸಂಬಂಧವನ್ನ ಬಯಸುವಂಥ ದೇವರಾಗಿದ್ದಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ದೇವರ ಸನ್ನಿಧಿಗೆ ನಮ್ಮ ಜೀವನದಲ್ಲಿ ಸ್ಥಳ ಮಾಡಿಕೊಡಬೇಕು. ಪ್ರಿಯರೇ, ದೇವರ ವಾಕ್ಯವನ್ನ ನಮ್ಮ ಜೀವನದ, ನಮ್ಮ ಹೃದಯದ ಕೇಂದ್ರದಲ್ಲಿ ಇಡಬೇಕು ಮತ್ತು ಹೃದಯದಿಂದ ದೇವರನ್ನ ಆರಾಧಿಸಬೇಕು. ದೇವರೊಂದಿಗೆ ಸಮಯವನ್ನ ಕಳೆಯಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಈ ಅಧ್ಯಾಯ ನಮಗೆ ಒಂದು ಅಮೂಲ್ಯವಾದ ಸತ್ಯವನ್ನ ನೆನಪಿಸುತ್ತದೆ. ದೇವರ ದೊಡ್ಡ ಉದ್ದೇಶ ಕೇವಲ ತನ್ನ ಜನರನ್ನ ಐಗುಪ್ತದಿಂದ ಹೊರತರುವುದು ಮಾತ್ರವಾಗಿರಲಿಲ್ಲ, ಅವರೊಂದಿಗೆ ವಾಸಿಸುವುದಾಗಿತ್ತು, ಅವರ ಜೀವನದ ಮಧ್ಯದಲ್ಲಿ ಇರುವುದಾಗಿತ್ತು. ಇಂದು ದೇವರು ಅದೇ ದೇವರಾಗಿದ್ದಾರೆ. ಪ್ರಿಯರೇ, ದೇವರು ದೂರದಿಂದ ಮಾತ್ರ ನಮ್ಮನ್ನ ನೋಡುತ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಸ್ಥಳ ಕೇಳುತ್ತಾ ಇದ್ದಾರೆ, ನಮ್ಮೊಂದಿಗೆ ನಡೆಯಲು ಬಯಸುತ್ತಾ ಇದ್ದಾರೆ ಮತ್ತು ಅವರನ್ನ ಹುಡುಕುವವರನ್ನ ಭೇಟಿಯಾಗಲು ಇಂದಿಗೂ ಸಿದ್ಧರಾಗಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರನ್ನು ಹುಡುಕುವಂತಹ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ